FSL ರಿಪೋರ್ಟಿಂಗ್. DCM ಅಂದ್ರೆ ಯಾರು? ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪಲ್ಲಿ DCM ಅಂತ ಹೇಳಿ? ಯಾವ ಗುರುತಿಡೋದಕ್ಕೋಸ್ಕರ ಮಾರ್ಕ್ ಮಾಡಿದ್ರು DCM ಅಂತ ಅರ್ಜಿ ಕೊಟ್ಟಾಗ? ನನಗೇನೂ ಗೊತ್ತಿಲ್ಲ. ಸತ್ಯವನ್ನವಲ್ಲದೆ ಇನ್ನೇನೂ ನಾನು ಹೇಳಲ್ಲ. ಸತ್ಯಮೇವ ಜಯತೆ. ಏನು ಪಾರದರ್ಶಕವಾದ ತನಿಖೆ ಈ ಸರ್ಕಾರದಲ್ಲಿ. ಅಬಾ ಅಬಾ, ಎಂದೂ ಸಹ ಇಂಥ ಪಾರದರ್ಶಕತ ತನಿಖೆ ನೀವು ನೋಡಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇದು ಒಂದು ಭಾಗ. ಅದರಿಂದ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನತೆಗೆ ತಿಳಿಸೋದು, ನಾನು ಯಾವುದೇ ರೀತಿಯ ಜಮೀನನ್ನ ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ, ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಕೋರ್ಟ್ಗಳಲ್ಲಿ ಯಾವುದು ಕೆಲವು ಆಯಾ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ಹೇಳಿರ್ತಾರೆ. ಅದು ಅಂತಿಮ ಅಲ್ಲ. ಅಂತಿಮವಾಗಿ ದಾಖಲೆಗಳ ಮುಖಾಂತರ ತೀರ್ಮಾನಗಳಾಗುತ್ತೆ. ಮಿಸ್ಲೀಡ್ ಮಾಡ್ತಾರೆ ಕೋರ್ಟ್ಗಳಿಗೂ, ಬಹಳ ಮಿಸ್ಲೀಡ್ ಆಗುತ್ತೆ. ಅದರಿಂದ ಆಗಂದ ತಕ್ಷಣ ಏನೋ ಆಗ್ಬಿಟ್ಟಿದೆ. ಈಗ ಅದ್ಯಾವುದೋ ಸಾಯಿ ವೆಂಕಟೇಶ್ವರ 2012ರಲ್ಲಿ ಕೇಸ್ ಹಾಕಿದ್ದು ನನ್ನ ಮೇಲೆ. ಇದೇ ಬಿಜೆಪಿಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ನಾನೇನು ದಾಖಲೆಗಳನ್ನು ಆಗಿನ ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡಿದ್ದೆ, ಅದರ ಮೇಲೆ ಪಾಪ ಕಷ್ಟಪಟ್ಟು 2 ದಿನ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಬೀಗ ಹಾಕಿದೆ. ಶನಿವಾರ ಭಾನುವಾರ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಏನು ಹುಡುಕಿದ್ರು ದೇವೇಗೌಡರು ಕುಟುಂಬದ್ದು ಏನಿದೆ ಇಡೀ ರಾಜ್ಯದಾಗ ಏನೇನು ಮಾಡ್ಕೊಂಡವ್ರೆ ಹುಡುಕ್ಸಿದ್ರು ಅವರಿದ್ದಾಗ. ಇರೋ ವಾಸ್ತವಾಂಶಗಳದು. ರಾಜಕಾರಣದಲ್ಲಿ ಪರ ಇರ್ತೀವಿ, ವಿರೋಧ ಆಗುತ್ತೆ, ಗಲಾಟೆಗಳಾಗದು ಬೇರೆ. ಇಲ್ಲಿ ಕೊನೆಗೆ 4 ಕೇಸ್ ನನ್ನ ಮೇಲೆ ಹಾಕಿದ್ರು. ಒಂದು ಸಾಯಿ ವೆಂಕಟೇಶ್ವರ, ಒಂದು ಜಂತ್ಕಲ್ ಮೈನಿಂಗು, ಇನ್ನೊಂದು 2 ಯಾವುದೋ ಡಿನೋಟಿಫಿಕೇಶನ್. ನಾನು ಎಂದೂ ಸಹ ಯಾವುದೇ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನು ಅಪಮಾರ್ಗದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡ್ಬಿಡ್ಬೇಕು ಅಂತ ಹೋದವನಲ್ಲ. ಇವತ್ತು 17 ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ. ಒಂದು ತನಿಖೆ ನಡೆಸೋಕ್ಕೆ, ಸತ್ಯಾಂಶ ಹೊರಗಿಡಲಿಕ್ಕೆ ಕೋರ್ಟ್ ಮುಂದೆ ಆಗಿರತಕ್ಕಂಥ ಕಾನೂನುಬಾಹಿರ ಚಟುವಟಿಕೆ ಇದ್ರೆ 17 ವರ್ಷದಿಂದ ಇದು ಜೀವಂತ ಇಟ್ಕೋಬೇಕಾ ನೀವು ಸರ್ಕಾರ? ಇದು ಎಷ್ಟು ತಿಂಗಳಲ್ಲಿ ಮಾಡಿದ್ರು ಈ ತನಿಖೆ? ಎಷ್ಟು ತಿಂಗಳಲ್ಲಿ ಆಯ್ತಿದೆ ಈ ತನಿಖೆ? ಏನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡು. ಸ್ಪೇಸ್ ಜೆಟ್ ಅಲ್ಲಿ ತನಿಖೆ ಮುಗಿಸಿ ಕೊಟ್ಬಿಟ್ರು ರಿಪೋರ್ಟ್ನ. ನಮ್ಮ ಕೇಸ್ 17 ವರ್ಷ ಆದರು. ಇನ್ನೂ ಬೇಕಾ ತನಿಖೆ? ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟ್ನಂತೆ. ಹದಿನೇಳು ವರ್ಷದಿಂದ ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ 10 ನಿಮಿಷದಲ್ಲಿ ಕೇಸ್ನೆಲ್ಲ ವಾಪಸ್ ತಗ್ಸಕ್ಕಾಯ್ತಿರಲಿಲ್ಲ. ನಾನು ಯಾವನಾದ್ರು ಅಧಿಕಾರಿಗಳಿಗೆ ಹೇಳದ್ ನಾನು, ಈ ನೋಡ್ರಪ್ಪ ಈ ಕೇಸ್ಗಳನ್ನ ಮುಚ್ಚಾಕ್ಬಿಡಿ. ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ, ನಾನು ಯಾವ ರೀತಿ ಹೋರಾಟ ಮಾಡ್ಕೊಂಡ್ಬಂದಿದ್ದೇನೆ. ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ. ಪಾಪ ನಮ್ಮ ಡೆಪ್ಟಿ CM ಹೇಳಿದ್ರು, ನನ್ನ ಹೆಂಡತಿ ಎಂಥದ್ದು, ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು 2007ರಲ್ಲಿ. ನಾವು ಅನುಭವಿಸಿಲ್ವಾ ಅಂತ ಹೇಳವ್ರೆ. ಆಮೇಲೆ ನನಗೇನ್ರಿ ಸಂಬಂಧ? ಬಳ್ಳಾರಿಗೂ ನನಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ, ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮನೆಯಲ್ಲೆಲ್ಲ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು. ಕೆಣಕಬೇಡಿ ನನ್ನ, ಈ ಸರ್ಕಾರ ಕೇಳ್ತೀನಿ. ಇದು
ಪಾಪ ಹೇಳಿದ್ರಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ಮಿನರಲ್ ನೋಡಕ್ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ? ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟರ್ಗೆ ಎಷ್ಟು ಲೆಟರ್ ಬರೆದ್ರಿ? ನನಗೆ ಮಡ್ ಬೇಕು ಅಂತ ಹೇಳಿ, ಐರನ್ ಮಡ್ಡು. ಯಾವ ಗ್ರೇಡ್ ಅನ್ನ ಐರನ್ ಓರ್ನ ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. 2004, 2003 UD ಮಿನಿಸ್ಟರ್